ಹಾಗೆ ಪಾಕಿಸ್ತಾನ ಘರ್ಷಣೆ ಬೆನ್ನಲ್ಲೇ ಅಮೆರಿಕಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿದಿದೆ. ಪಾಕ್ ಫೀಲ್ಡ್ ಮಾರ್ಷಲ್ ಅಸಿಂ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು ಈ ಸ್ಟೋರಿ? ದೊಡ್ಡಣ್ಣನನ್ನೇ ಮಂಗ್ಯ ಮಾಡಿದ್ನ ಅಸಿಂ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಅಸಿಂ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಅಸಿಂ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ. ಹಾಗೆ ಪಾಕಿಸ್ತಾನ ಘರ್ಷಣೆ ಬೆನ್ನಲ್ಲೇ ಅಮೆರಿಕಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿದಿದೆ. ಪಾಕ್ ಫೀಲ್ಡ್ ಮಾರ್ಷಲ್ ಅಸಿಂ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು ಈ ಸ್ಟೋರಿ? ದೊಡ್ಡಣ್ಣನನ್ನೇ ಮಂಗ್ಯ ಮಾಡಿದ್ನ ಅಸಿಂ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಅಸಿಂ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಅಸಿಂ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ. ಹಾಗೆ ಪಾಕಿಸ್ತಾನ ಘರ್ಷಣೆ ಬೆನ್ನಲ್ಲೇ ಅಮೆರಿಕಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿದಿದೆ. ಪಾಕ್ ಫೀಲ್ಡ್ ಮಾರ್ಷಲ್ ಅಸಿಂ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು ಈ ಸ್ಟೋರಿ? ದೊಡ್ಡಣ್ಣನನ್ನೇ ಮಂಗ್ಯ ಮಾಡಿದ್ನ ಅಸಿಂ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಅಸಿಂ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಅಸಿಂ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ. ಹಾಗೆ ಪಾಕಿಸ್ತಾನ ಘರ್ಷಣೆ ಬೆನ್ನಲ್ಲೇ ಅಮೆರಿಕಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿದಿದೆ. ಪಾಕ್ ಫೀಲ್ಡ್ ಮಾರ್ಷಲ್ ಅಸಿಂ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು ಈ ಸ್ಟೋರಿ? ದೊಡ್ಡಣ್ಣನನ್ನೇ ಮಂಗ್ಯ ಮಾಡಿದ್ನ ಅಸಿಂ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಅಸಿಂ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಅಸಿಂ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ. ಹಾಗೆ ಪಾಕಿಸ್ತಾನ ಘರ್ಷಣೆ ಬೆನ್ನಲ್ಲೇ ಅಮೆರಿಕಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿದಿದೆ. ಪಾಕ್ ಫೀಲ್ಡ್ ಮಾರ್ಷಲ್ ಅಸಿಂ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು ಈ ಸ್ಟೋರಿ? ದೊಡ್ಡಣ್ಣನನ್ನೇ ಮಂಗ್ಯ ಮಾಡಿದ್ನ ಅಸಿಂ ಮುನೀರ್.
ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಅಸೀಂ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಅಸೀಂ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ. ಹಾಗೆ ಪಾಕಿಸ್ತಾನ ಘರ್ಷಣೆ ಬೆನ್ನಲ್ಲೇ ಅಮೆರಿಕಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿದಿದೆ. ಪಾಕ್ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು? ಇಷ್ಟು ದೊಡ್ಡಣ್ಣನನ್ನೇ ಮಂಗ್ಯ ಮಾಡಿದ್ನ ಅಸೀಂ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಅಸೀಂ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಅಸೀಂ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ. ಹಾಗೆ ಪಾಕಿಸ್ತಾನ ಘರ್ಷಣೆ ಬೆನ್ನಲ್ಲೇ ಅಮೆರಿಕಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿದಿದೆ. ಪಾಕ್ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು? ಇಷ್ಟು ಮಂಗ್ಯ ಮಾಡಿದ್ನ ಅಸೀಂ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಅಸೀಂ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಅಸೀಂ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ. ಹಾಗೆ ಪಾಕಿಸ್ತಾನ ಘರ್ಷಣೆ ಬೆನ್ನಲ್ಲೇ ಅಮೆರಿಕಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಉಕ್ಕಿ ಹರಿದಿದೆ. ಪಾಕ್ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಊಟ ಸವಿದಿದ್ದಾರೆ. ಅಷ್ಟಕ್ಕೂ ಈ ಲಂಚ್ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇದರ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿದೆ. ಏನದು? ಇಷ್ಟು ಮಂಗ್ಯ ಮಾಡಿದ್ನ ಅಸೀಂ ಮುನೀರ್. ನೊಬೆಲ್ ಪ್ರಶಸ್ತಿ ಆಸೆಗೆ ಬಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಸದ್ಯ ಪಾಕ್ ಫೀಲ್ಡ್ ಮಾರ್ಷಲ್ ಮುನೀರ್ ಅಮೆರಿಕದಲ್ಲಿದ್ದಾನೆ. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಮುನೀರ್ ಮಧ್ಯೆ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಆಗ್ಲೇ ಭಿಕಾರಿ ಅಸೀಂ ಮುನೀರ್ಗೆ ಟ್ರಂಪ್ ಊಟ ಹಾಕಿದ್ದಾರೆ. ಟ್ರಂಪ್ ಸುಖ ಸುಮ್ಮನೆ ಮುನೀರ್ನನ್ನ ಊಟಕ್ಕೆ ಆಹ್ವಾನಿಸಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಷನ್ ಮಾಡ್ತೀವಿ, ಪಾಕಿಸ್ತಾನದಿಂದಲೇ ನೊಬೆಲ್ ಪ್ರಶಸ್ತಿ ನೀಡಲು ಮನವಿ ಮಾಡ್ತೇವೆ ಅಂತ ಟ್ರಂಪ್ಗೆ ಅಸೀಂ ಮುನೀರ್ ನೊಬೆಲ್ ಆಸೆ ಹುಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಮುನೀರ್ನನ್ನ ಟ್ರಂಪ್ ಊಟಕ್ಕೆ ಕರೆದಿದ್ದಾರಂತೆ.